ಸೀಟ್ ಮನೇಲಿ ಇದ್ದಿದ್ದು ನಾವು. ಒಂದು 4-4 ವರ್ಷ ಮನೇಲಿ ಮಲಗಿಲ್ಲ ತಾನೆ ಆಲ್ಮೋಸ್ಟ್. ಅವಾಗ ನಮ್ಮಮ್ಮ ಫುಲ್ಲು ಹತ್ತು ಬಿಟ್ಟಿದ್ರು. ಕನ್ನಡ ನಮ್ಮಮ್ಮ ಬರ್ತಿಲ್ಲ ಅಂದ್ಬಿಟ್ಟು ಪಾಪ ನಮ್ಮಮ್ಮ ಲೈಟ್ ಹಾಕ್ತಿದ್ದಾರೆ. ಹೊರಗಾಡ್ತೀಯಾ? ಹೇ ಮುಚ್ಚ ಬಾಯ್. ಹೇ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಈ ವ್ಲಾಗು ನನ್ನ ಲೈಫಲ್ಲಿ ತುಂಬ ಸ್ಪೆಷಲ್ ವ್ಲಾಗು. ಯಾಕಂದರೆ ಈ ಭೂಮಿಲಿ ನಾನಿದ್ದೀನಿ ಅಂತಂದರೆ ನಮ್ಮ ಅಪ್ಪ ಅಮ್ಮ ತುಂಬ ಇಂಪಾರ್ಟೆಂಟು. ಅದೇ ಥರ ನನ್ನ ಲೈಫಲ್ಲಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ. ಆ್ಯಂಡ್ ನಮ್ಮ ಲೈಫಲ್ಲಿ ಆ್ಯಕ್ಚುಲಿ 4 ಜನ ಕ್ಯೂಟ್ ಮುದ್ದು ಪಾಪುಗಳವೆ. ಆ್ಯಂಡ್ ನಮ್ಮ ಅಪ್ಪ ಅಮ್ಮನ ಇಂಟ್ರೊಡಕ್ಷನ್ ಕೊಡ್ತೀನಿ. ಆ್ಯಂಡ್ ನಾನು ಗೊತ್ತಿರೋ ಹಂಗೆ ನಾನು 6,000 ರೂಪಾಯಿ ಕೆಲಸಕ್ಕೆ ಹೋಗ್ತಿದ್ದೆ, ಒಂದು ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು. ಇವಾಗ ನನ್ನ ಹತ್ರ ಒಂದು 25 ಲಕ್ಷದ ಕಾರ್ ಇದೆ, ಬಿಕಾಸ್ ನಾನು ಹಾಕಿರುವಂಥ ಹಾರ್ಡ್ ವರ್ಕು. ಇವಾಗ ಆ್ಯಕ್ಚುಲಿ ನಾನು ಮನೆಗೆ ಹೋಗ್ತಾಯಿದ್ದೀನಿ. ಓಕೆನಾ? ನಮ್ಮ ಫ್ಯಾಮಿಲಿನ ನಿಮ್ಗೆ ಇಂಟ್ರೊಡಕ್ಷನ್ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಬನ್ನಿ ನಮ್ಮ ಫ್ಯಾಮಿಲಿ ಬಗ್ಗೆ ನೋಡೋಣ, ಗೊತ್ತಾಗುತ್ತೆ. ಜಸ್ಟ್ ಇವಾಗ ಮನೆಗೆ ಹೋಗ್ತಿದ್ದೀನಿ. ಎಲ್ಲ ಮಿಡಲ್ ಕ್ಲಾಸ್ ಥರನೇ ನಮ್ಮದು ಒಂದು ಮನೆಯೇ. ಆ್ಯಂಡ್ ಪ್ರತಿಯೊಂದು ಮಿಡಲ್ ಕ್ಲಾಸಲ್ಲಿ ಈ ಥರ ಬಟ್ಟೆಗಳು ಹಾಕಿರೋದು, ಈ ಥರ ಮನೆ ಮುಂದೆ ದಾರ ಕಟ್ಬಿಟ್ಟು ಹೊಣೆಕೋದು ಎಲ್ಲ ಕಾಮನ್. ಇದು ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ಡೋರ್ ಓಪನ್ಸ್ ಇದೆ. ಓಹೋ, ನಮಗೆ ಯಾವಾಗೂ ವೆಲ್ಕಮ್ ಮಾಡೋದಕ್ಕೆ ಇವ್ರು ಇರ್ತಾರೆ. ಹಾಯ್ ಸುರೇಶ್. ಇವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡಬೇಕು ಅಂತಂದರೆ ಟ್ವಿನ್ಸು. ನಮ್ಮ ಇಬ್ಬರು ಅಕ್ಕನಿಗೆ 2 ಟ್ವಿನ್ಸು. ಇವರು ಬಾಯಿ, ಇವರು ಗರ್ಲು. ಇವರೆಲ್ಲ ನಮಗೆ ಮನೆಗೆ ಬಂತು ಅಂದರೆ ಯಾವಾಗೊಂದು ತುಂಬ ಡಿಸ್ಟರ್ಬ್ ಮಾಡೋಂಥವ್ರು. ಅದಕ್ಕೆ ನಾನು ಮನೆಗೆ ಬರೋಲ್ಲ. ಆ್ಯಂಡ್ ಎಲ್ಲ ಮನೆ ಥರ ಇದು ಆ್ಯಕ್ಚುಲಿ ನೋಡಿ ತೋರಿಸ್ತೀನಿ. ಇವರಿಬ್ರು ಟ್ವಿನ್ಸು ಆ್ಯಂಡ್ ಇವರಿಬ್ರು ಟ್ವಿನ್ಸು. ಮೇಲಿದಾರಲ್ಲ ಅವರಿಬ್ರು ಟ್ವಿನ್ಸು ನಮ್ಮ ದೊಡ್ಡ ಅಕ್ಕನ ಮಕ್ಕಳು. ಆ್ಯಂಡ್ ಇದು ನಮ್ಮ ಮನೆ. ಎಲ್ಲರ ಮನೇಲಿ ಒಂದೇ ಒಂದು ಇರುತ್ತೆ. ಇಲ್ಲಿದೆಲ್ಲ ಈ ಹುಡುಗಿ, ಇವಳು ನಮ್ಮ ಅಕ್ಕ. ಯಾರದು? ಕರೆಕ್ಟಾಗಿ ಹೇಳೋ ಕನ್ನಡದಲ್ಲಿ ಅಮ್ಮ ಅಂತ. ಅಮ್ಮ. ಹ್ಞೂ, ಮಮ್ಮಿ ಅಂತ ಇಂಗ್ಲೀಷ್ ಹುಟ್ಟಿರೋರ ಥರ ಏನಾ? ಅಮ್ಮ, ಗುಡ್ ಬಾಯ್. ಅಮ್ಮ ಕನ್ನಡದಲ್ಲಿ ಹೇಳಬೇಕು. ಇಂಗ್ಲೀಷಲ್ಲೆಲ್ಲ ಹೇಳ್ಬಾರ್ದು. ಕನ್ನಡವೇ ನಮ್ಮಮ್ಮ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಕನ್ನಡ ನಮ್ಮಮ್ಮ. ಕರೆಕ್ಟಾಗಿ ಹೇಳು. ಕನ್ನಡ ಬರ ಇಲ್ಲಿ ಚಿನಿ. ಕನ್ನಡವೇ ನಮ್ಮಮ್ಮ, ಕನ್ನಡ ನಮ್ಮಮ್ಮ. ನಮ್ಮಮ್ಮ. ಕನ್ನಡ ನಮ್ಮಮ್ಮ. ನೋಡಿ ಹೆಂಗ್ ಬಗ್ಗೆ ನೋಡ್ತಾಳೆ ಇವಳು, ಕಳ್ಳಿ ಥರ. ಆ್ಯಂಡ್ ಮಿಡಲ್ ಕ್ಲಾಸಲ್ಲಿ ಏನಪ್ಪ ಅಂತಂದ್ರೆ ಇನ್ನೊಂದೇ ಒಂದು ಪಾಯಿಂಟು. ಇಷ್ಟು ಸೋಪ 70,000 ಕೊಟ್ಟು ತಂದಿಕ್ಕಿದ್ದೀನಿ. ಪ್ರತಿ ಸೋಪನ್ನು ಇಲ್ಲಿ ನೋಡಿ. ಇದು ನಮ್ಮ ಜನ ಎಂಥ ಸೋಪಗೆ ತಗೊಬಂದು ಬಟ್ಟೆ ಮುಚ್ಚಿರ್ತಾರೆ. ಇದು ಮಿಡಲ್ ಕ್ಲಾಸ್ ಜೀವನ. ಹಾಂ ಹೇಳ ಮಗನೇ. ಯಾರು ಗಿಚ್ಚಿರೋದು ಇದು? ನೋಡಿ ಇವಾಗ ಅಳ್ತಾಳವಳು. ಯಾರೇ ಗಿಚ್ಚಿರೋದು? ಯಾರು ಗಿಚ್ಚಿರೋದು? ಯಾರು ಗಿಚ್ಚಿರೋದು? ಯಾರು ಗಿಚ್ಚಿರೋದು ಮಚ್ಚ ಅದನ್ನ? ನೀನೇ ಗಿಚ್ಚಿರೋದು? ಹಾ, ದೊಣ್ಣೆ ಕೊಡು. ಏನ್ ತಪ್ಪಾಯ್ತು? ಗೀಚಿದ್ಯಾರು? ಏನಕ್ಕೆ ಗೀಚಿದೆ? ಇನ್ನೊಂದ್ಸತಿ ಗೀಚ್ತೀಯಾ? ಹಾ, ಯಾರು ಗೀಚಿದ್ದ ಹೇಳು, ನಿಜ ಹೇಳು. ನನ್ನ ಕೈಯಲ್ಲಿ ಆಯ್ತಾ? ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಮಗಳೇ ಹೊಡೆಯಲ್ಲ. ಬಾ ಅವಳದ್ ನಿಲ್ಸು. ಬಾ ಅವಳು ಬಾ. ನೋಡಿ ಇವಾಗ ಹಿಂಗೆ ಅಳ್ತಾವಳೆ. ಜಸ್ಟ್ ಒಂದೇ ಸಿಂಪಲ್ಲು. ಬೈಲಿ ಇಷ್ಟೇ ಹತ್ರನು. ಮಗಳೇ ಬಾ ಅಂದ ತಕ್ಷಣ ಬಂದ್ಬಿಡ್ತಾಳೆ. ಅವಳೆಲ್ಲ ತಾನೆ ಇವಾಗ. ಕಣ್ಣೀರು ಒರೆಸ್ಕೊ. ಗುಡ್ ಗರ್ಲು ಮಚ್ಚ. ಅಕ್ಕನ ಕೈ ಬೈಲಿ. ತಪ್ಕೋ. ಕ್ಷಮಿಸ್ತೀನಿ, ಹೊಡೆಯಲ್ಲ ಸರಿನಾ? ಹಂಗೆ ಮಾಡಬಾರ್ದು. ನೀನು ಗುಡ್ ಗರ್ಲ್ ತಾನೆ, ಒಳ್ಳೆ ಹುಡುಗಿ ತಾನೆ. ಅವ್ರಿಗೆ ಹೇಳು ನಾನು ಒಳ್ಳೆಯವಳು ಹೇಳು. ಅವ್ರಿಗೆ ಹೇಳು ಅಲ್ಲಿ, ನಾನು ಒಳ್ಳೆಯವಳು. ನನಗೆ ಹೊಡಿಬೇಡಿ. ಆಯ್ ಮಾಡೋರಿಗೆಲ್ಲ ಅಲ್ಲಿ ಆಯನು ಕೈ ತೋರಿಸಿ ಹಿಂಗೆ. ಆಯನು ಹಾಯ್, ಹೇಗಿದ್ದೀರಾ? ಹೇಗಿದ್ದೀರಾ? ಗುಡ್ ಗರ್ಲ್. ನಮ್ಮ ಜನಕ, ನಮ್ಮ ತಂದೆಯವರು. ಅಣ್ಣ ಆಯ್ ಮಾಡು.
ಹಾಯ್. ಯಾರಿಗೆ ಹಾಯ್ ಮಾಡ್ತಿದ್ದೆ ಹೇಳು? ಯಾರಿಗೆ ಹೇಳು? ನಿನ್ನ ನೋಡ್ತಿರೋರ್ಗೆ ನನ್ನನ್ನು ನೋಡಿದವ್ರಿಗೆ ಎಲ್ಲರಿಗೂ ನನ್ನ ಆಶೀರ್ವಾದಗಳು. ಧನ್ಯವಾದಗಳು. ಧನ್ಯವಾದಗಳು. ಹ್ಞೂ, ಹಂಗಂದ್ರೆ ಸೊಸೆ ಹೆಂಗಾಗುತ್ತೆ? ಡಾರ್ಲಿಂಗು, ಡಾರ್ಲಿಂಗ್, ಲವ್ ಯು ಡಾರ್ಲಿಂಗ್. ಡಾರ್ಲಿಂಗ್ ಡಾರ್ಲಿಂಗ್ ಡಾರ್ಲಿಂಗ್. ಕಮ್ ಕಮ್ ಡಾರ್ಲಿಂಗ್ ವಿ ಗೋ ಜಾಲಿ ರೈಡ್. ಈ ಬ್ಲಾಗ್ 100ಕ್ಕೆ ಹೋದ್ರೆ ನಿನಗೆ ಪಾರ್ಟಿ ಕೊಡಿಸ್ತೀನಿ. ಏನ್ ಬೇಕು ಕೊಡಿಸ್ತೀನಿ. ಅವ್ರಿಗೆ ಹೇಳು ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ. ಶೇರ್ ಅಲ್ಲೇ ಶೇರ್ ಮಾಡಿ. ಶೇರ್ ಅಲ್ಲೇ ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ. ಲೈಕ್ ಮಾಡಿ. ನಿಮ್ಮ ಅಜ್ಜಿ ಬರೀ ನಗ್ತಾನೆ ಇರ್ತಾರೆ. ಏನ್ ಮಾಡಿ? ಏನ್ ಮಾಡಿ? ಆ್ಯಕ್ಚುಲಿ ನನ್ನ ಲೈಫಲ್ಲಿ ನಾನೆಷ್ಟು ಕಷ್ಟಪಟ್ಟಿದ್ದೀನಿ ಆ್ಯಂಡ್ ಒಂದು ಈ ಥರದ ಮನೇಲಿ ನಾನಿರೋದಕ್ಕೆ ನಾನೆಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು ನಮ್ಮ ಮನೇಲಿರೋರ್ಗೆ ಮಾತ್ರ ಗೊತ್ತು. ಅದ್ರ ಜೊತೆಗೆ ನಿಮಗೆ ಗೊತ್ತೋ ಗೊತ್ತಿಲ್ವೋ, ಸೀಟ್ ಮನೇಲಿ ಇದ್ದಿದ್ದು ನಾವು. ಸೀಟ್ ಮನೇಲಿ ಇದ್ದಾಗ ಯಾವ ಥರ ಅಂತಂದರೆ ನೀರೆಲ್ಲ ಅಂದರೆ ಹೆಂಗಂದ್ರೆ ನಾವು ಮಲ್ಕೊಂಡು ಮಳೆ ಬಂತು ಅಂತಂದರೆ ನಮ್ಮ ಕಾಲ ಹತ್ರ ಎಲ್ಲ ನೀರು ಬಂದಿರೋದು. ಆ್ಯಂಡ್ ಪಾಪ ನಮ್ಮ ಅಕ್ಕ ಪಾಪ ನಾನು ಮಾಡ್ತಿದ್ದೀನಿ ಅಂದ್ಬಿಟ್ಟು ಸೊಳ್ಳೆ ಹೊಡೆಯೋ ಬೆಲ್ಟಲ್ಲಿ ನಂಗೆ ಲೈಟ್ ಹಿಡಿತಿದ್ದಾಳೆ. ಪಾಪ ಸಪೋರ್ಟಿಂಗ್ ಅಷ್ಟು ಚೆನ್ನಾಗಿ ಮಾಡ್ತಾಳೆ. ಏನಪ್ಪ ವಿಷಯ ಅಂತಂದರೆ ಪಾಪ ನಂಗೆ ಸೆಕ್ಯೂರಿಟಿ ಕೆಲಸಕ್ಕೆ ಹೋಗಿ ನಮ್ಮನ್ನು ಇವಳು ಮತ್ತು ನಮ್ಮ ದೊಡ್ಡಕ್ಕ ಒಬ್ಳು ಇಲ್ಲಿಲ್ಲ, ಅವಳು ಊರಲ್ಲಿದ್ದಾಳೆ. ಪಾಪ ಅವಳು ತುಂಬ ಕಷ್ಟಪಟ್ಟಿದ್ದಾಳೆ. ನೋಡಿ ಇವನಿಗೆ ಹೇಯ್ ಬಿಳಿ ಕೆಳಕ್ಕೆ ಕಷ್ಟಪಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಮೇಲೆ ಕುಂತವನೆ. ಹಾಂ, ನಮ್ಮ ಮನೇಲಿ ಯಾವ ಥರ ಸಪೋರ್ಟಿಂಗ್ ಅಂದರೆ ನಾನು ಯಾರೇನು ಕೇಳಲ್ಲ. ನೋಡಿ ನಂಗೆ ಮುಖಕ್ಕೆ ಬೆಳಕು ಬರ್ತಿಲ್ಲ ಅಂದ್ಬಿಟ್ಟು ಪಾಪ ನಮ್ಮ ಅಮ್ಮ ಲೈಟ್ ಹಾಕ್ತಿದ್ದಾರೆ. ಅಂದರೆ ನಮ್ಮ ಅಪ್ಪ ಅಮ್ಮ ಹತ್ರ ಇವಾಗ ಮಾತಾಡ್ತೀನಿ. ಬಿಕಾಸ್ ನಿಮ್ಮ ಲೈಫಲ್ಲಿ ಆಗಲಿ ಈ ಘಟನೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಥರ ಇತ್ತು, ಏನಾಯಿತು, ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ನಿಮ್ಮ ಲೈಫಲ್ಲೂ ಈ ಚೇಂಜಸ್ ಆಗಬೇಕು. ಯಾಕಂದರೆ ಪ್ರತಿಯೊಬ್ಬ ಮಿಡಿಲ್ ಕ್ಲಾಸಲ್ಲಿರುವಂಥವ್ರ ಕಷ್ಟಗಳೇನಂತ ಮಿಡಿಲ್ ಕ್ಲಾಸಲ್ಲಿರೋರ್ಗೆ ಮಾತ್ರ ಗೊತ್ತಿರುತ್ತೆ. ಅದಕ್ಕೋಸ್ಕರ ಈ ಬ್ಲಾಗು ನನ್ನ ಫ್ಯಾಮಿಲಿ ಇಂಟ್ರೊಡಕ್ಷನ್ ನಿಮ್ಗೆ ಕೊಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಏನು ಕರೆಕ್ಟಾಗಿ ಇಟ್ಕೋತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ದೇವ್ರ ಮನೆ ಅಂತೂ ತುಂಬ ಚೆನ್ನಾಗಿ ಇಟ್ಕೋತಾರೆ. ಯಾಕಂತಂದರೆ ಡೈಲಿ ಪೂಜೆ ಮಾಡೋದು ನಮ್ಮ ಧರ್ಮ. ಬಿಕಾಸ್ ನಾವು ಬಂದ್ಬಿಟ್ಟು ಲಿಂಗಾಯತ್ ಇರೋದ್ರಿಂದ ನಮ್ಮಮ್ಮ ಡೈಲಿ ಪೂಜೆ ಮಾಡ್ತಾರೆ. ಕಾಯಕವೇ ಕೈಲಾಸ ಅಂದರು ಬಸವ. ಆ್ಯಂಡ್ ಅದೆಲ್ಲ ಕ್ರೆಡಿಟ್ಸು ನಮ್ಮ ಅಮ್ಮ ನಾಗಮ್ಮನಿಗೆ ಹೋಗ್ಬೇಕು. ಅಯ್ಯೋ ನಗು ನೋಡು. ಅಲ್ಲ ಏನಾಗೋಯ್ತು? ಏನ್ ಮಾಡ್ಬೇಕು? ಅಯ್ಯೋ ನಮ್ಮ ಮನೆಗೆ ಹೆಣ್ಣು ಸಿಗ್ತಾಳಲ್ಲ ಅವ್ರು ಮಾಡ್ಲಿ. ಇವರು ದೇವ್ರ ಭಕ್ತರು ಇವರು. ಅಲೋ ಅಣ್ಣ, ಅಕ್ಕವ್ ಅಣ್ಣ, ನಾನು ಬ್ಲಾಗ್ ಮಾಡ್ತಿದ್ದೀನಿ, ನೀವು ಬ್ಲಾಗ್ ಮಾಡೋ ಅವಶ್ಯಕತೆ ಇಲ್ಲ. ತಾವು ಮೊಬೈಲ್ ಹಿಡ್ಕೊ ಹೋಗ್ಬೇಡ್ರಿ. ಓಯ್ ಮಚ್ಚ, ದೇವ್ರ ಕೈ ಮುಗಿ ಮಚ್ಚ. ಇವ್ನು ದೇವ್ರ ಭಕ್ತ, ಇವನು ತುಂಬಾ ಭಕ್ತ. ಮಚ್ಚ ಕೈ ಮುಗಿ ದೇವ್ರಿಗೆ. ಮಾಮಿ ಮಾಡವ ಅಪ್ಪ. ನನ್ನನ್ನೇ ಆಡ್ಕೋತವ್ರು ಅವರು. ನಾನು ಬ್ಲಾಗ್ ಮಾಡ್ತಿದ್ದೀನಿ ಅಂದ್ಬಿಟ್ಟು ಅವರು ಬ್ಲಾಗ್ ಮಾಡ್ತವ್ರಲ್ಲಿ. ಅವ್ರು ಮೊಬೈಲ್ ಇಟ್ಕೊ ಬ್ಲಾಗ್ ಮಾಡ್ತಾರೆ. ಇವ್ರು ನೀವೇನು ಇಟ್ಕೊಂಡ್ಬಿಡ್ತಿದ್ದೀರಾ? ನೋಡಿ ಇವಳು ಇದ್ದಾಳಲ್ಲ, ಇವಳು ನಮ್ಮ ಅಕ್ಕ ಅವಿಲಾಶ ಅಂತ. ಆ್ಯಂಡ್ ಇವ್ರು ಬೆಂಗಳೂರಲ್ಲಿರೋದು. ನಮ್ಮ ಇನ್ನೊಬ್ರು ಅಕ್ಕ ಇದ್ದಾರೆ ವೀಣಾ ಅಂತ. ವೀಣಾ ಮತ್ತು ಅವ್ರು ಬಂದ್ಬಿಟ್ಟು ಮಳವಳ್ಳಿ ಹತ್ರ ಇರೋದು. ಇವರು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಇಲ್ಲಿ ಇವರು ಆಡ್ತಾ ಇದ್ದಾರೆ. ಇವರಿಬ್ಬರನ್ನ ಅಳಿಸೋದು ಒಂದೇ ಒಂದು ನಿಮಿಷ. ಅದನ್ನೇ ತಾಯಿ ಪ್ರೀತಿ ಅನ್ನೋದು. ತೋರಿಸ್ತೀನಿ ನೋಡಿ. ಹೈ ಕೂತ್ಕೊಳ್ಳೆ, ಕೂತ್ಕೊಳ್ಳೆ. ಹೈ ಏನಕ್ಕೆ ಆಟ ಓವರಾಗಿ ಆಡ್ತೀಯ ನೀನು? ಹಾ ಏನಕ್ಕೆ ಓವರಾಗಿ ಆಡ್ತೀಯಾ? ಬಿಡ ಓವರಾಗಿ ಆಡ್ತೀಯಾ? ಹೇ ಮುಚ್ಚ ಬಾಯೇ. ಬೆಲ್ಟ್ ಎತ್ಕೊ, ಅಲ್ಲಿ ಬೆಲ್ಟ್ ಎತ್ಕೊ. ಹೇ ಅವಳು ಫುಲ್ಲು ಶಾಕಲ್ಲಿ ನೋಡ್ತಾವಳು ಅವಳು ಪಾಪ. ಸುಮ್ಮನೆ ಇರು. ಏನು ಏನು ಹಾ? ಸಾರಿ 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 ಮಗಳೇ, ಕಾಮಿಡಿ ಮಾಡಿದ್ದು ಮಗಳೇ. ಕಣ್ಣೀರು ಒರೆಸ್ಕೊ. ಅಯ್ಯೋ ಕಣ್ಣೀರು ಒರೆಸ್ಕೊ. ಅಯ್ಯೋ ಒಂದೇ ಒಂದು ಮಾತು ನಾನು ಹೇಳಬೇಕು. ಇವ್ರು ನಮ್ಮ ತಾಯಿ.
ಆ್ಯಂಡ್ ನನ್ನ ಲೈಫಲ್ಲಿ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಆಗಲಿ ನಮ್ಮ ಅಪ್ಪನೂ ಕೆಲಸಕ್ಕೆ ಹೋಗ್ತಿರಲಿಲ್ಲ, ಅವಾಗ ಪ್ರಾಬ್ಲಮ್ ಇತ್ತು. ಅವಾಗ ನಮ್ಮನ್ನೆಲ್ಲ ಗಾರ್ಮೆಂಟ್ಸ್ಗೆ ಹೋಗ್ಬಿಟ್ಟು ಡೈಲಿ ಅದು ಸಾವಿರಾರು ಬ್ಯಾಗ್ಗಳನ್ನ ಕಟ್ ಮಾಡಿ ಸಾಕಿದ್ದು ನನ್ನ ತಾಯಿ. ಆ್ಯಂಡ್ ನಮ್ಮಮ್ಮ ಹತ್ತಾಗ ನಾನು ತುಂಬ ಖುಷಿ ಪಟ್ಟಿದ್ದೀನಿ. ಅದು ಯಾವಾಗ ಗೊತ್ತಾ, ಈ ಮಾಂಗಲ್ಯ ಸರ ಹಾಕಿದಾಗ. ನನಗೆ ಇವಾಗೂ ನೆನಪೈತೆ, ನಾನು ಕಷ್ಟ ಬಿದ್ದು ಒಂದು ತಾಯಿಗೆ ಅದೊಂದು ಮಾಂಗಲ್ಯ ಸರ ಮಾಡ್ಕೊಳ್ಳೋದು ಪ್ರತಿಯೊಬ್ಬ ಮಿಡಿಲ್ ಕ್ಲಾಸ್ ಹುಡುಗರಿಗೂ ಆಸೆ ಆಗಿರುತ್ತೆ. ಅದೇ ಥರ ನನ್ನ ಅಮ್ಮನಿಗೆ ನಾನು ಈ ಮಾಂಗಲ್ಯ ಸರನ ಮಾಡಿಸ್ಕೊಬಂದು ಅವಾಗ ಕೊಟ್ಟಿದ್ದೆ. ಅವಾಗ ನಮ್ಮಮ್ಮ ಫುಲ್ಲು ಹತ್ಬಿಟ್ಟಿದ್ರು. ಆ ಹತ್ಬಿಟ್ಟು ನೋಡ್ಬಿಟ್ಟು ನಮ್ಮ ಅಕ್ಕಂದಿರು ಕಾಲ್ ಮಾಡ್ಬಿಟ್ಟೆಲ್ಲ ಅಳ್ತಾಯಿದ್ರು, ಏನಕ್ಕೆ ಅಂತ. ಬಿಕಾಸ್ ಕಷ್ಟ ಬಿದ್ದು ಒಂದು ಮಾಂಗಲ್ಯ ಸರ ತಗೋಬೇಕು ಅಂತಂದಾಗ ತುಂಬ ಕಷ್ಟ. ನಮಗೆ ಎಷ್ಟು 6,000 ಸಂಬಳ, 5,000 ಸಂಬಳ, ತಿಂಗಳೆಲ್ಲ ಮುಗೀತು ಅಂದರೆ ಲಾಸ್ಟಲ್ಲಿ ಮಂತ್ ಎಂಡಲ್ಲಿ 100 ರೂಪಾಯಿ ಮಿಕ್ಕೋದು. ಅಷ್ಟೆಲ್ಲ ಇತ್ತು ನಮ್ಮ ಅಮ್ಮನ. ಇದು ಜಾಸ್ತಿ ಇದು ಮಾಡಲ್ಲ, ಬಿಕಾಸ್ ತಕೊಳಕ್ ಆಗ್ದಿದ್ದು ತಕೊಟ್ನಲ್ಲ ಅಂತ ಹಳ ಬಂದ್ಬಿಡ್ತು. ಏನಕ್ಕೆ ಅಳು ಬಂತಮ್ಮ? ನಾವು ಮಾಡಿಸ್ಕೊಂಡು ಕೊಡೋದು ಅವನೇ ಮಾಡಿಸ್ಕೊಡ್ತಾನಲ್ಲ ಅಂತ ಹಳ ಬಂತು. ತಾಯಿಗೆ ಮಗ ತಾನೇ ಮಾಡಿಸ್ಕೊಡ್ಬೇಕು, ಮಾಡಿಸ್ಕೊಡ್ಬೇಕು ಅದ್ರ ಲೆಕ್ಕ. ನಾವು ಆ್ಯಕ್ಚುಲಿ ನಮ್ಮ ಅಪ್ಪನೂ ತುಂಬ ಕಷ್ಟ ಬಿದ್ದಾರೆ. ಬಿಕಾಸ್ ಆ ಸಿಚುವೇಶನ್ ನಮ್ಮ ಅಪ್ಪನಿಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಡೈಲಿ ಹೋಗಿ ದುಡಿಯೋರು. ನಮ್ಮ ಅಮ್ಮನಿಗೆ ಒಂದು ಮಾಂಗಲ್ಯ ಸರ ತಗೋಬೇಕು ಅನ್ನೋದು ತುಂಬ ಆಸೆ ಇತ್ತು. ಸೊ ಅವತ್ತು ನನ್ನ ಬರ್ಡೇ ದಿನ, ನನ್ನ ಹುಟ್ಟುಹಬ್ಬದ ದಿನ ನಾನು ಈ ಸರ ಕೊಟ್ಟಾಗ ನನ್ನ ಲೈಫಲ್ಲಿ ಒಂದು ಸ್ಪೆಷಲ್ ಡೇ ಅಂತಂದರೆ ಅದೇ. ಪ್ರತಿಯೊಬ್ಬ ಮಿಡಿಲ್ ಕ್ಲಾಸ್ ಹುಡುಗನಿಗೂ ಇದೊಂದು ಆಸೆ ಇರುತ್ತೆ, ತನ್ನ ತಾಯಿಗೆ ತನ್ನ ಮಗ ಆದವನು ಒಂದು ಚಿನ್ನದ್ದು ಮಾಂಗಲ್ಯ ಸರ ಮಾಡಿಸ್ಕೊಡ್ಬೇಕು, ಬಳೆ ಮಾಡಿಸ್ಕೊಡ್ಬೇಕು ಅಂತ. ಅದನ್ನು ನಾನು ಮಾಡಿದ್ದೀನಿ. ಆ್ಯಂಡ್ ಪ್ರತಿಯೊಬ್ಬರು ಅಷ್ಟೇ, ನಿಮಗೂ ಇದು ಅನಿಸುತ್ತೆ, ನಿಮ್ಮ ತಂದೆ ತಾಯಿಗೆ ಮಿಡಿಲ್ ಕ್ಲಾಸಲ್ಲಿ ಹುಟ್ಟಿರೋ ಮಕ್ಳಿಗೆ ಗೊತ್ತಿರುತ್ತೆ ನಾನು ನಮ್ಮ ಅಪ್ಪ ಅಮ್ಮನಿಗೆ ನೋಡ್ಕೋಬೇಕು ಅಂತ. ಆ್ಯಂಡ್ ಥ್ಯಾಂಕ್ ಯು ಪಾಪ, ನಾನು ಇಷ್ಟೊಂದೆಲ್ಲ ಹೇಳ್ತಿರ್ಲಿಲ್ಲ, ನಮ್ಮ ಅಮ್ಮನಿಗೆ ಹೇಳಿದೆ. ಆ್ಯಂಡ್ ನಮ್ಮ ಅಕ್ಕನ ಪಾಪ ಕಣ್ಣಲ್ಲಿರೋ ಇದೊಂದು ಫ್ಯಾಮಿಲಿ. ಆ್ಯಂಡ್ ಇನ್ನೊಂದು, ನಾನು ಸೆಕ್ಯೂರಿಟಿ ಕೆಲಸ ಮಾಡಿದ್ದೀನಿ ಅಂತಂದರೆ ಯಾರೂ ನಂಬಲ್ಲ, ಓಕೆನಾ, ಇನ್ಕ್ಲೂಡಿಂಗ್ ನನ್ನ ಜೊತೆ ಇರೋ ಯಾರು ನಂಬಲ್ಲ. ನನ್ನನ್ನು ಸೆಕ್ಯೂರಿಟಿ ಕೆಲಸಕ್ಕೆ ಕಷ್ಟ ಇತ್ತು ಅಂದ್ಬಿಟ್ಟು ಇವಳು ಮಾಡಿದ್ಲು. ಅದೇ ಕಂಪ್ನಿಗೆ ನಾನು ಜಾಯ್ನ್ ಆಗಿದ್ದೆ. ಓದ್ಕೊಂಡು ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗವ್ನೆ, ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡವ್ನೆ, ಇವಾಗ ಇನ್ನ ಚೆನ್ನಾಗಿ ನೋಡ್ಕೊಂತವ್ನೆ ಅಷ್ಟೇ. ಪ್ರತಿಯೊಬ್ಬರಿಗೂ ಇದೇ ಅಪ್ಪ ನಾನು ಹೇಳೋದು, ನಿಮ್ಮ ಲೈಫಲ್ಲಿ ಎಷ್ಟು ಕಷ್ಟ ಬಿದ್ದಿದ್ದೀರೋ ಅದು ಸೆಕೆಂಡ್ರಿ. ಇನ್ನು ನೆಕ್ಸ್ಟು ಆ ಕಷ್ಟನ ಕಮ್ಮಿ ಮಾಡ್ಕೊಂಡೋಗಿ ಜೊತೆಲಿರೋ ಫ್ಯಾಮಿಲಿಗೆ ಖುಷಿ ಕೊಡಿ ಅನ್ನೋದಷ್ಟೇ. ಆ್ಯಂಡ್ ನಗಮ್ಮ, ನಾನು ಸೆಕ್ಯೂರಿಟಿ ಕೆಲಸ ಮಾಡಿದ್ದೀನಿ ಅಂದರೆ ನಂಬಲ್ಲ ಯಾರೂ, ನಿಜ ಯಾರು ನಂಬಲ್ಲ. ವಿಡಿಯೋ ಮಾಡಿ ಹಾಕಿದ್ದೆ, ನೀನು ಸೆಕ್ಯೂರಿಟಿ ಕೆಲಸ ಮಾಡಿದ್ಯಾ, ಡೌ ಮಾಡ್ತೀಯಾ ಅಂತಾರೆ. ಸೆಕ್ಯೂರಿಟಿ ಮಾಡಿ ಓದ್ಕೊಂಡು ಮನೆ ಸಂಸಾರ ಸಾಕೊಂಡು ಮಾಡೋದು. ಹೆಂಗಿತ್ತು? ನೈಟ್ ಎಲ್ಲ ಹೋಗೋದು, ಬೆಳಿಗ್ಗೆ ಡ್ಯೂಟಿಗೆ ಹೋಗೋದು, ಕೆಲಸಕ್ಕೆ ಹೋಗೋದು. ಒಂದು 4 ವರ್ಷ ಮನೇಲಿ ಮಲಗಿಲ್ಲ ತಾನೆ ಆಲ್ಮೋಸ್ಟ್. ನೈಟ್ ಎಲ್ಲ ಕೆಲಸ ಮಾಡೋದು, ಬೆಳಿಗ್ಗೆ ಎದ್ದು ಡ್ಯೂಟಿ ಕಾಲೇಜ್ ಹೋಗೋದು, ಎಲ್ಲ ಮಾಡಿ ಕಷ್ಟ ಬಿದ್ದು ಹೋದಲ್ಲ. ನಾವು ನಮ್ಮ ಕೈಯಾರ ಒಂದು ಪೈಸಾ ಖರ್ಚು ಮಾಡಿ ನಾವು ಮಾಡಿಲ್ಲ. ನೈಟ್ ಹೋಗೋದು ಕೆಲಸಕ್ಕೆ, ಬೆಳಗ್ಗೆ ಕಾಲೇಜಿಗೆ ಹೋಗೋದು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇರಲಿ. ಏನಂತಂದರೆ ಎಲ್ಲರಿಗೂ ಹೇಳೋದಷ್ಟೇ, ನಿಮ್ಮ ಲೈಫಲ್ಲೂ ಅಷ್ಟೇ, ನಿಮ್ಮ ಏನು ಮಾಡಬೇಕು ಅನ್ನೋದನ್ನ ಮಾಡ್ತಾ ಇರಿ, ಅರ್ಧಕ್ಕೆ ಯಾವ್ದನ್ನೂ ಬಿಡೋದಕ್ಕೆ ಹೋಗಬೇಡಿ. ನಾನು ಹಾಕಿರೋ ಹಾರ್ಡ್ ವರ್ಕು ನಮ್ಮ ಮನೆಯಲ್ಲಿ ಒಂದೊತ್ತು ಊಟಕ್ಕಂತೂ ತೊಂದರೆ ಇಲ್ಲ, ಅಷ್ಟು ನಾನು ದುಡಿತಾ ಇದ್ದೀನಿ, ನಾನು ಚೆನ್ನಾಗಿ ನೋಡ್ಕೊತಿದ್ದೀನಿ. ನೀವು ಅಷ್ಟೇ, ನಿಮ್ಮ ಮನೇಲಿ ಏನಿದೆ ಅಷ್ಟನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ನಂದು ಸಿಂಪಲಾಗಿ ಒಂದು ವ್ಲಾಗು ಫ್ಯಾಮಿಲಿ ಏನಿದೆ ಅಂತ ಸಿಂಪಲಾಗಿ ತೋರಿಸೋಣ ಅಂತ ಈ ವ್ಲಾಗ್ನ ನಾನು ಇವತ್ತು ಸ್ಟಾರ್ಟ್ ಮಾಡಿದ್ದು. ಪ್ರತಿಯೊಬ್ಬರಿಗೂ ಹೇಳೋದು ಒಂದೇ ಒಂದು, ನಿಮ್ಮ ಲೈಫಲ್ಲಿ ನಿಮ್ಮ ಅಚೀವ್ಮೆಂಟ್ ಏನಿದೆ ಅದನ್ನು ಮಾಡಿ. ನಾನಿವಾಗ 25 ಲಕ್ಷ ತಾರ ಐತೆ, ಏನು ಮಾಡ್ತಾಯಿದ್ದೀನಿ ಅನ್ನೋ ಸೆಕೆಂಡ್ರಿ. ನಾನು ಹಿಂದೆ ಏನು ಹಾರ್ಡ್ ವರ್ಕ್ ಹಾಕಿದ್ದೀನಿ, ಆ ಹಾರ್ಡ್ ವರ್ಕೆ ನಿಮಗೆ ಮುಂದೆ ರಿಸಲ್ಟ್ ಆಗುತ್ತೆ. ಇದನ್ನು ನೀವು ಪ್ರತಿಯೊಬ್ಬರು ತಿಳ್ಕೊಳ್ಳಿ. ಆ್ಯಂಡ್ ನಾನಿವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಪ್ರತಿಯೊಂದನ್ನು ಒಂದೊಂದು ಡಿಫ್ರೆಂಟಾಗಿ ನನ್ನ ಫ್ಯಾಮಿಲಿ ಇಂಟ್ರೊಡಕ್ಷನ್ನ ನಿಮಗೆ ಕೊಟ್ಟಿದ್ದೀನಿ. ನಿಮ್ಗೆ ಹೇಳೋದು ಒಂದೇ ಒಂದು, ನಾನು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ನನ್ನ ಕಷ್ಟ ನಿಮಗೆ ಗೊತ್ತಾಗಿ ನಿಮ್ಮ ಲೈಫಲ್ಲಿ ನೀವು ಇನ್ಸ್ಪಿರೇಷನ್ ಆಗಿ ಅನ್ನೋದೇ ನನ್ನ ಉದ್ದೇಶ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ನೆಕ್ಸ್ಟ್ ಬರ್ತಿರುವಂಥ ವ್ಲಾಗ್ಗಳನ್ನ ನಾನು ಇದೇ ಚಾನಲ್ ಹಾಕ್ತೀನಿ. ನಂದು ಹೊಸ ಚಾನಲು ದಚ್ಚದಿವು ವಿಲಾಗ್ಸ್ ಅಂತ. ಬೇಗ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಹುಡುಗರಿಗೊಂದು ಚಾಲೆಂಜು ಅಥವಾ ಏನೋ ಡಿಫ್ರೆಂಟು ವಿಡಿಯೋ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್.